ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಭಾರತ ಮತ್ತು ವೆಸ್ಟ್ ಇಂಡಿಯಾ ನಡುವೆ ನಡೆದಂತ ವಾರ್ಮ್ ಅಪ್ ನ ಮೂರನೇ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು 98 ರನ್ಗೆ ಔಟ್ ಆದ್ರೆ ಆಗ್ತಾರೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡವನ್ನು ಗೆಲುವಿನ ದಡ ಆದ್ರೆ ಸೇರಿಸುತ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಮ್ಮ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಬೆಂಕಿ ಹೇಳಿಕೆ ಆದ್ರೆ ನೀಡಿದ್ದಾರೆ. 2027ರ ODI ವರ್ಲ್ಡ್ ಕಪ್ ನಲ್ಲಿ ಇವರನ್ನು ತಂಡದಲ್ಲಿ ಇರಿಸಿಕೊಳ್ಳಲೇಬೇಕೆಂದು ಇದೀಗ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಮಾಜಿ ಆಟಗಾರ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಆಟ ಹೇಗಿತ್ತು ಮೂರನೇ ವಾರ್ಮ್ ಅಪ್ ಪಂದ್ಯದಲ್ಲಿ ಮತ್ತು ನಮ್ಮ ಭಾರತ ತಂಡದ ಮಾಜಿ ದಿಗ್ಗಜ ಯಾರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತನಾಡಿದಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಟೀಮ್ ಇಂಡಿಯಾದ ಭವಿಷ್ಯದ ತಾರೆ ಎಂದು ಗುರುತಿಸಲ್ಪಡುತ್ತಿರುವ 15 ವರ್ಷದ ವೈಭವ್ ಸೂರ್ಯವಂಶಿ ಅವರನ್ನು ಈಗಾಗಲೇ ಭಾರತದ ಏಕದಿನ ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂಬ ಕೂಗು ಇದೀಗ ಜೋರಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಭಾರತದ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ಆದಂತ ಫಾರೂಕ್ ಇಂಜಿನಿಯರ್ ಅವರು 2027ರ ವಿಶ್ವಕಪ್ ದೃಷ್ಟಿಯಿಂದ ವೈಭವ್ ಸೂರ್ಯವಂಶಿ ಅವರನ್ನು ರೋಹಿತ್ ಶರ್ಮಾ ಜೊತೆ ಆರಂಭಿಕರಾಗಿ ಕಣಕ್ಕಿಳಿಸಬೇಕು ಎಂಬ ಸಲಹೆ ಕೂಡ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಗಿಲ್ ಸ್ಥಾನಕ್ಕೆ ಬದಲಾವಣೆಗೆ ಸಲಹೆ ಆದರೆ ಕೊಟ್ಟಿದ್ದಾರೆ ಫಾರೂಕ್ ಇಂಜಿನಿಯರ್. ಇನ್ನು ಪ್ರಸ್ತುತ ರೋಹಿತ್ ಶರ್ಮಾ ಜೊತೆ ಶುಭ್ಮನ್ ಗಿಲ್ ಅವರು ODI ಕ್ರಿಕೆಟ್ ನಲ್ಲಿ ಇನ್ನಿಂಗ್ಸ್ ಆದ್ರೆ ಆರಂಭಿಸುತ್ತಾ ಇದ್ದಾರೆ. ಆದರೆ ಫಾರೂಕ್ ಇಂಜಿನಿಯರ್ ಅವರ ಪ್ರಕಾರ ಗಿಲ್ ಅವರನ್ನು ಮಧ್ಯಮ ಕ್ರಮಾಂಕದ 4ನೇ ಬ್ಯಾಟ್ಸ್ಮನ್ ಆಗಿ ಇಳಿಸುವುದು ಸೂಕ್ತ ಕ್ರಮ ಎಂದು ಇದೀಗ ಅವರು ಸಲಹೆ ಆದರೆ ಕೊಟ್ಟಿದ್ದಾರೆ. ಶುಭ್ಮನ್ ಗಿಲ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರು ತಂಡದಲ್ಲೇ ಇರಬೇಕು. ಆದರೆ ಗಿಲ್ ಪ್ರಸ್ತುತ ತಂಡದ ಅತ್ಯುತ್ತಮ ಬ್ಯಾಟರ್ ಆಗಿರುವುದರಿಂದ ಅವರು 4ನೇ ಸ್ಥಾನದಲ್ಲಿ ಆದ್ರೆ ಆಡಲಿ. ಆದ್ದರಿಂದ ಮಧ್ಯಮ ಕ್ರಮಾಂಕಕ್ಕೆ ಹೆಚ್ಚಿನ ಬಲ ಆದ್ರೆ ಸಿಗುತ್ತದೆ ಎಂದು ಇಂಜಿನಿಯರ್ ಆದ್ರೆ ತಿಳಿಸಿದ್ದಾರೆ. ಇನ್ನು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕ್ ಆದ್ರೆ ಆಗುತ್ತೆ ಎಂದು ಇಂಜಿನಿಯರ್ ಆದ್ರೆ ಮಾತಾಡಿದ್ರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಆರಂಭಿಕರಾಗಿ ಬಂದರೆ ಎಡಗೈ ಮತ್ತು ಬಲಗೈ ಬ್ಯಾಟಿಂಗ್ ಜೋಡಿ ಆಗುತ್ತದೆ. ಇದು ಎದುರಾಳಿ ಬೌಲರ್ ಗಳಿಗೆ ತಲೆನೋವಾಗಲಿದೆ ಎಂಬುದು ಇಂಜಿನಿಯರ್ ಅವರ ವಾದವಾಗಿತ್ತಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಅಂತ ಬ್ಯಾಟರ್ ಓಪನಿಂಗ್ ಮೈದಾನದ ಗ್ಯಾಪ್ ಗಳನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಾರೆ. ವಿರಾಟ್ ಕೊಹ್ಲಿ 3ನೇ ಸ್ಥಾನದಲ್ಲಿ ಬರಲಿ, ಗಿಲ್ ಅವರು 4ನೇ ಸ್ಥಾನದಲ್ಲಿ ಬರಲಿ, ಆಗ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅತ್ಯುತ್ತಮ ಬಲಿಷ್ಠವಾಗುತ್ತದೆ ಎಂದು ಅವರು ವಿವರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಈ ರೀತಿ ಆದ್ರೆ ಮಾತಾಡಿದ್ದರು ಇಂಜಿನಿಯರ್ ಅವರು. ವೈಭವ್ ಸೂರ್ಯವಂಶಿ ಒಬ್ಬ ಜೀನಿಯಸ್. ಇತ್ತೀಚೆಗೆ ಮುಕ್ತಾಯಗೊಂಡಂತ ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಅದ್ಭುತ ಪ್ರದರ್ಶನ ನೀಡಿ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಕೂಡ ಪಡೆದಿದ್ದರು. ಕೇವಲ 15 ವರ್ಷದ ಈ ಹುಡುಗ 2 ಅರ್ಧಶತಕ ಸೇರಿದಂತೆ 151 ರನ್ ಆದ್ರೆ ಗಳಿಸಿದರು. ಅವರ ಈ ಪ್ರತಿಭೆಯನ್ನು ಕಂಡ ಇಂಜಿನಿಯರ್ ಅವರು ವೈಭವ್ ಸೂರ್ಯವಂಶಿ ಅವರನ್ನು ವೆಸ್ಟ್ ಇಂಡೀಸ್ನ ದಂತಕಥೆಯಾದಂತ ವಿವೋ ರಿಚರ್ಡ್ ಗೆ ಆದ್ರೆ ಹೋಲಿಸಿದ್ದಾರೆ. ಆತ ಒಬ್ಬ ಜೀನಿಯಸ್. ನಾನು ನೋಡಿದ ಅತ್ಯುತ್ತಮ ಬ್ಯಾಟರ್ ಎಂದರೆ ವಿವೋ ರಿಚರ್ಡ್. ವೈಭವ್ ಅವರನ್ನು ಸರಿಯಾಗಿ ಬೆಳೆಸಿದರೆ ಅವರು ಭಾರತದ ಅತಿ ದೊಡ್ಡ ಆಸ್ತಿಯಾಗಲಿದ್ದಾರೆ ಎಂದು ಹೊಗಳಿ ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ 2027ರ ವಿಶ್ವಕಪ್ಗೆ ಇನ್ನು ಸಾಕಷ್ಟು ಸಮಯ ಇರುವುದರಿಂದ ಈ ಯುವ ಎಡಗೈ ಬ್ಯಾಟರ್ ನನ್ನು ಈಗಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಜ್ಜುಗೊಳಿಸಬೇಕು ಎಂಬುದು ಫಾರೂಕ್ ಇಂಜಿನಿಯರ್ ಅವರ ಆಶಯವಾಗಿದೆ. ಇನ್ನು ನಮ್ಮ ಭಾರತ ಮತ್ತು ವೆಸ್ಟ್ ಇಂಡಿಯಾ ನಡುವೆ ನಡೆದಂತ 5 ಪಂದ್ಯಗಳ ವಾರ್ಮ್ ಅಪ್ ಪಂದ್ಯಗಳಲ್ಲಿ ಇದೀಗ 3ನೇ ಪಂದ್ಯ ಕೂಡ ಕಂಪ್ಲೀಟ್ ಆಗಿದೆ. 3ನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆದ್ರೆ ಗೆದ್ದಿದೆ. ಹೌದು ವೀಕ್ಷಕರೇ, 3ನೇ ಪಂದ್ಯದಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರ ಅಬ್ಬರ ಹೇಗಿತ್ತು ಮತ್ತು 98 ರನ್ಗಳಿಗೆ ಔಟ್ ಆದ ನಂತರ ವೈಭವ್ ಸೂರ್ಯವಂಶಿ ಅವರು ಬೇಸರದಿಂದ ಮೈದಾನದಿಂದ ಆದ್ರೆ ಹೊರಗೆ ಹೋಗ್ತಾರೆ. ಹೇಗಿತ್ತು ವೈಭವ್ ಸೂರ್ಯವಂಶಿ ಅವರ ಆರ್ಭಟ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಟಾಸ್ ಆದ್ರೆ ಸೋಲುತ್ತೆ. ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡಿಯಾ ತಂಡ ಬರೋಬ್ಬರಿ 220 ರನ್ ಆದ್ರೆ ಹೊಡಿತಾರೆ. ಹೌದು ವೀಕ್ಷಕರೇ, ಈ ಪಂದ್ಯದಲ್ಲಿ ನಮ್ಮ ಭಾರತ ಸೋಲುತ್ತೆ ಅಂತ ಅಂದುಕೊಂಡಿದ್ದೆವು. ಆದರೆ ಇನ್ನೂ ಒಂದು ಓವರ್ ಬಾಕಿ ಇರುವಾಗಲೇ ಪಂದ್ಯವನ್ನು ಗೆದ್ದು ಆದ್ರೆ ಬೇಕಿದೆ. ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ ವಾರ್ಮ್ ಅಪ್ 3ನೇ ಪಂದ್ಯದಲ್ಲಿ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ವಿಂಡೀಸ್ ತಂಡ ಬರೋಬ್ಬರಿ 220 ರನ್ ಆದ್ರೆ ಹೊಡಿತಾರೆ. ವೆಸ್ಟ್ ಇಂಡಿಯಾದ ಪರ ಬ್ರಾಂಡಮ್ ಕಿಂಗ್ 40 ರನ್ ಆಡಿ ಔಟ್ ಆದ್ರೆ ಅವರ ಜೊತೆ ಸಾಥ್ ನೀಡಿದಂತ ಸಾಯಿ ಓಪ್ ಅವರು 28 ರನ್ ಆದ್ರೆ ಹೊಡಿತಾರೆ. ಇನ್ನು ಎಟಿಮೇರ್ 17 ರನ್ ಮತ್ತು ಆ ಬಳಿಕ ಬಂದಂತ ಪೋವೆಲ್ ಮತ್ತು ರುದರ್ಫೋರ್ಡ್ ಅವರು 135 ರನ್ಗಳ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಹಾಕ್ತಾರೆ. ಹೌದು ಸ್ನೇಹಿತರೆ, ಪೋವೆಲ್ 83 ರನ್ ಆಡಿದರೆ ಅವರಿಗೆ ಸಾಥ್ ನೀಡಿದಂತ ರುದರ್ಫೋರ್ಡ್ ಅವರು 52 ರನ್ ಆದ್ರೆ ಹೊಡಿತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಬೌಲರ್
ಓವರ್ಗಳನ್ನು ತರಾಟೆಗಾದ್ರೆ ತೆಗೆದುಕೊಳ್ಳುತ್ತಾರೆ ಈ ಇಬ್ಬರು ಬ್ಯಾಟರ್ಸ್. ಆ ರೀತಿಯಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಇನ್ನು ರೋಮನ್ ಪೋವೆಲ್ ಮತ್ತು ರುಥರ್ಫೋರ್ಡ್ ಅಂತೂ ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ ಗಳನ್ನ ತರಾಟೆಗಾದ್ರೆ ತೆಗೆದುಕೊಳ್ತಾರೆ. ಆ ರೀತಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು ಅವರಿಬ್ಬರು. ಒಟ್ಟಿನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ವೆಸ್ಟ್ ಇಂಡಿಯಾ ತಂಡ 220 ರನ್ ಆದ್ರೆ ಹೊಡಿತಾರೆ. 221 ಟಾರ್ಗೆಟ್ ಆದ್ರೆ ನೀಡ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ಗೆ. ಇನ್ನು ನಮ್ಮ ಭಾರತದ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ಲೇಬೇಕು. ಮಾಯಾಂಕ್ ಯಾದವ್ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಬೌಲರ್ ಕೂಡ ಹೇಳಿಕೊಳ್ಳುವಂತ ಬೌಲಿಂಗ್ ಮಾಡ್ಲೇ ಇಲ್ಲ. ಹೌದು ವೀಕ್ಷಕರೇ, ಮಾಯಾಂಕ್ ಯಾದವ್ ಅವರು ಈ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿ 3 ವಿಕೆಟ್ ಜೊತೆಗೆ 7ರ ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಮಾಯಾಂಕ್ ಯಾದವ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡಿಯಾ ತಂಡ ಮೊದಲನೇ ಇನ್ನಿಂಗ್ಸ್ 20 ಓವರ್ಗಳಲ್ಲಿ 220 ರನ್ಗಳ ಭರ್ಜರಿ ಟಾರ್ಗೆಟ್ ಆದ್ರೆ ನೀಡುತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಇನ್ನು ಈ ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ನಮ್ಮ ಭಾರತ ತಂಡ ಪವರ್ ಪ್ಲೇ ಅಲ್ಲೇ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಏನು ಮಾಡ್ಲೇ ಇಲ್ಲ. ಹೌದು ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಭಾರತ ತಂಡ ಪವರ್ ಪ್ಲೇ ಅಲ್ಲೇ ಎಡವುತ್ತೆ. ಓಪನರ್ಸ್ ಆಗಿ ಬಂದಂತ ವೈಭವ್ ಸೂರ್ಯವಂಶಿ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಅಷ್ಟೊಂದೇನು ಚೆನ್ನಾಗಿ ಬ್ಯಾಟಿಂಗ್ ಏನು ಮಾಡೋದಿಲ್ಲ. ಹೌದು ವೀಕ್ಷಕರೇ, ಮತ್ತೊಮ್ಮೆ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೈ ಕೊಡ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಓಪನರ್ಸ್ ಆಗಿ ಬಂದು. ಈ ಪಂದ್ಯದಲ್ಲೂ ಕೂಡ 16 ರನ್ ಆಡಿ ಔಟ್ ಆಗ್ತಾರೆ. ಆ ಬಳಿಕ ಬಂದಂತ ಉಪನಾಯಕ ಆದಂತ ಋತುರಾಜ್ ಗಾಯಕ್ವಾಡ್ ಅವರು ಕೂಡ 6 ರನ್ ಆಡಿ ಔಟ್ ಆಗ್ತಾರೆ. ಹೌದು ವೀಕ್ಷಕರೇ, ಮೊದಲನೇ 6 ಓವರ್ಗಳಲ್ಲಿ ನಮ್ಮ ಭಾರತ ತಂಡ 34 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕಾದರೆ ಸಿಲುಕಿರುತ್ತೆ. ಆ ಬಳಿಕ ಮತ್ತೊಮ್ಮೆ ಒಂದಾದಂತ ನಾಯಕ ತಿಲಕ್ ವರ್ಮಾ ಮತ್ತು ವೈಭವ್ ಸೂರ್ಯವಂಶಿ 60 ರನ್ಗಳ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಹಾಕ್ತಾರೆ. ನಂತರ ತಿಲಕ್ ವರ್ಮನು ಕೂಡ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಈ ಪಂದ್ಯದಲ್ಲಿ ಬೇಗನೆ ಆದ್ರೆ ಔಟ್ ಆಗ್ತಾರೆ. ಹೌದು ವೀಕ್ಷಕರೇ, ನಾಯಕ ತಿಲಕ್ ವರ್ಮಾ ಅವರು 27 ರನ್ ಆಡಿ ಔಟ್ ಆಗ್ತಾರೆ. ಆ ಬಳಿಕ ಬಂದಂತ ರಿಂಕು ಸಿಂಗ್ ಮತ್ತು ವೈಭವ್ ಸೂರ್ಯವಂಶಿ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಬಿಡ್ತಾರೆ. ಇನ್ನು ಬರೋಬ್ಬರಿ ರಿಂಕು ಸಿಂಗ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರು ಕೂಡಿ 165 ರನ್ಗಳ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಹಾಕ್ತಾರೆ ಮತ್ತು ಬಾರಿಸೇ ಬಿಡ್ತಾರೆ. ಇನ್ನು ಒಂದು ಹಂತದಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯ ಗೆಲ್ಲೋಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭ ಕೂಡ ಬಂದಿತ್ತು. ಆದ್ರೆ ವೈಭವ್ ಅವರ 98 ರನ್ಗಳ ಕೊಡುಗೆ ಮತ್ತು ರಿಂಕು ಸಿಂಗ್ ಅವರ 67 ರನ್ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅನ್ನೋ ಸಿಚುವೇಶನ್ ಮತ್ತು ಸಂದರ್ಭ ಆದ್ರೆ ಎದುರಾಗಿತ್ತು. ಆದ್ರೆ ವೈಭವ್ ಸೂರ್ಯವಂಶಿ ಅವರ 98 ರನ್ ಮತ್ತು ರಿಂಕು ಸಿಂಗ್ ಅವರ ಅಮೋಘ ಅರ್ಧಶತಕದ ನೆರವಿನಿಂದ ನಮ್ಮ ಟೀಮ್ ಇಂಡಿಯಾ ಈ ಪಂದ್ಯವನ್ನಾದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು 98 ರನ್ ಮತ್ತು ರಿಂಕು ಸಿಂಗ್ ಅವರ 67 ರನ್. ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಶತಕ ಕೂಡ ಮಿಸ್ ಮಾಡಿಕೊಳ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ 56 ಬಾಲ್ಗಳಲ್ಲಿ 98 ರನ್ ಆದ್ರೆ ಬಾರಿಸುತ್ತಾರೆ. ಈ ಇನ್ನಿಂಗ್ಸ್ ನಲ್ಲಿ 8 6 ಮತ್ತು 7 4 ಗಳಾದ್ರೆ ಸೇರಿವೆ. ವೈಭವ್ ಸೂರ್ಯವಂಶಿ ಶತಕ ಮಿಸ್ ಮಾಡಿಕೊಳ್ಳುತ್ತಿದ್ದಂತೆ ಮತ್ತು 98 ರನ್ಗಳಿಗೆ ಔಟ್ ಆಗ್ತಾ ಇದ್ದಂತೆ ಸ್ವಲ್ಪ ಬೇಸರದಿಂದ ಮೈದಾನದ ಹೊರಗಾದ್ರೆ ನಡೆದುಕೊಂಡು ಹೋಗ್ತಾರೆ. ಆದರೆ ಈ ಪಂದ್ಯವನ್ನು ಗೆಲ್ಲಿಸಿ ತನ್ನ ಸಾಮರ್ಥ್ಯ ಏನು ಎಂಬುದನ್ನು ಎಲ್ಲ ಟೀಕಾಕಾರರಿಗೆ ಬ್ಯಾಟ್ ನಿಂದಲೇ ಉತ್ತರ ಆದ್ರೆ ಕೊಟ್ಟರು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲೋದೇ ತುಂಬಾ ಕಷ್ಟಕರವಾದ ವಿಷಯವಾಗಿತ್ತು. ಆದರೆ ವೈಭವ್ ಸೂರ್ಯವಂಶಿ ಇನ್ನು 1 ಓವರ್ ಇರುವಾಗಲೇ ಪಂದ್ಯವನ್ನು ಗೆಲ್ಲಿಸಿ ಕೊಟ್ಟರು. ಹೌದು ವೀಕ್ಷಕರೇ, ಕೊನೆಯವರೆಗೂ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ನಮ್ಮ ಭಾರತ ತಂಡವನ್ನು ಗೆಲುವನ್ನು ಖಚಿತ ಮಾಡಿಕೊಂಡು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಆದರೆ ಕೊನೆಯವರೆಗೂ ಆಡಲು ಸಾಧ್ಯವಾಗಲಿಲ್ಲ ಮತ್ತು ಶತಕ ಕೂಡ ಮಿಸ್ ಮಾಡಿ ಕೊಡ್ತಾರೆ. 98 ರನ್ ಬಾರಿಸಿ ಹೊಸ ಮೈಲುಗಲ್ಲನ್ನೇ ನಿರ್ಮಿಸುತ್ತಾರೆ ವೈಭವ್ ಸೂರ್ಯವಂಶಿ. 98 ರನ್ ಬಾರಿಸಿ ಔಟ್ ಆದ ಬಳಿಕ ಬಂದಂತಹ ಶಿವಮ್ ದುಬೆ ಅವರು 19ನೇ ಓವರ್ನ 4ನೇ ಬಾಲ್ ಅಲ್ಲಿ 6 ಬಾರಿಸಿ ಪಂದ್ಯವನ್ನಾದ್ರೆ ಮುಗಿಸುತ್ತಾರೆ. ಇನ್ನು ಈ 3ನೇ ವಾರ್ಮ್ ಅಪ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಪ್ರತಿಯೊಬ್ಬ ಬೌಲರ್ ಅನ್ನು ತರಾಟೆಗಾದ್ರೆ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು ವೆಸ್ಟ್ ಇಂಡಿಯನ್ ಬೌಲರ್ ಗಳನ್ನ. ನಮ್ಮ ಭಾರತ ತಂಡ ಮತ್ತೊಮ್ಮೆ T20I ನಲ್ಲಿ ನಾವು ಯಾಕೆ ನಂಬರ್ 1 ಎಂದು ತೋರಿಸಿದ್ದಾರೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ವೆಸ್ಟ್ ಇಂಡಿಯಾದ ದಿಗ್ಗಜ ಬ್ಯಾಟರ್ ಆಗಿರುವಂತ ಕೈರನ್ ಪೋಲಾರ್ಡ್ ಅವರು ಬೆಂಕಿ ಸ್ಟೇಟ್ಮೆಂಟ್ ಕೂಡ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಪೋಲಾರ್ಡ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಪೋಲಾರ್ಡ್ ಅವರು ವೈಭವ್ ಬಗ್ಗೆ ಮನಬಿಚ್ಚಾದ್ರೆ ಮಾತಾಡಿದ್ದಾರೆ. ವೈಭವ್ ಅಂತ ಪ್ರತಿಭೆಯನ್ನು ಬ್ಯಾಟಿಂಗ್ ಮಾಡುವುದನ್ನು ನಾನು ನೋಡಲು ತುಂಬಾನೇ ಕಾತುರದಿಂದ ಕಾಯುತ್ತಾ ಇರುತ್ತೇನೆ ಎಂದು ಪೋಲಾರ್ಡ್ ಆದ್ರೆ ಹೇಳಿದ್ದಾರೆ. ಇನ್ನಷ್ಟು ಮಾತನಾಡಿದ ಪೋಲಾರ್ಡ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಅದ್ಭುತವಾದ ಆಟಗಾರ ಮತ್ತು ಎಲ್ಲಿಂದ ತರುತ್ತಾರೆ ಅನ್ನೋ ಆಲೋಚನೆ ನನಗೆ ಬರುವುದಿಲ್ಲ, ಏಕೆಂದರೆ ಅವರ ಬ್ಯಾಟ್ ನಲ್ಲಿ ಅಷ್ಟು ಸಾಮರ್ಥ್ಯ ಆದ್ರೆ ಹೊಂದಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಆತನಿಗಿಂತ ವಯಸ್ಸಲ್ಲಿ ದೊಡ್ಡವರು 6 ಹೊಡೆಯಲು ಹರಸಾಹಸ ಆದ್ರೆ ಪಡುತ್ತಾರೆ. ಅಂತದರಲ್ಲಿ ವೈಭವ್ ಸೂರ್ಯವಂಶಿ ಅವರು ಸುಲಭವಾಗಿ ಗ್ರೌಂಡ್ ಆಚೆ ಹೊಡೆಯುತ್ತಾರೆ ಎಂದು ಪೋಲಾರ್ಡ್ ತಮ್ಮ ಮನದಾಳದ ಮಾತುಗಳನ್ನಾದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಅದ್ಭುತವಾಗಿ ಆಡುತ್ತಾರೆ ಅಂತ ಹೇಳ್ಬೋದು 3ನೇ ವಾರ್ಮ್ ಅಪ್ ಪಂದ್ಯದಲ್ಲಿ. ಇನ್ನು ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಮಗೆ ಸಿಕ್ಕೋದು ದೊಡ್ಡ ಪುಣ್ಯ, ಏಕೆಂದರೆ ವೈಭವ್ ಸೂರ್ಯವಂಶಿ ಎಲ್ಲ ದಿಗ್ಗಜ ತಂಡಗಳು
ಮತ್ತು ದಿಗ್ಗಜ ಆಟಗಾರರೇ ನಮ್ಮ ಭಾರತದ ಬಗ್ಗೆ ಮಾತನಾಡುವಂತಾದ್ರೆ ಮಾಡಿದ್ದಾರೆ. ಅದರಲ್ಲಿ ಅವರ ಬ್ಯಾಟಿಂಗ್ ನೋಡಲು ಹಲವಾರು ಅಭಿಮಾನಿಗಳು ಸಹ ಇದೀಗ ಕಾತುರದಿಂದ ಕಾಯ್ತಾ ಇರ್ತಾರೆ. ಇನ್ನು ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.